ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಚಟುವಟಿಕೆಗಳು ಜೂನ್ 20ರಿಂದ ಶುರುವಾಗುತ್ತದೆ. ಸೊ ಅದರಲ್ಲಿ ತುಂಬ ಪ್ರಮುಖವಾದ ಚಟುವಟಿಕೆಯಾದ BLOಗಳ ಮನೆ ಭೇಟಿ 30 ಜೂನಿಂದ 29 ಜುಲೈ ತನಕ ಸುಮಾರು 1 ತಿಂಗಳ ಕಾಲ ನಡೆಯುತ್ತದೆ. ಈ ಅವಧಿಯಲ್ಲಿ ತಮ್ಮ ಮತಗಟ್ಟೆಯ ಅಧಿಕಾರಿ ಪ್ರತಿಯೊಂದು ಮನೆಗೂ ಭೇಟಿ ಮಾಡಿ ಎನ್ಯೂಮರೇಷನ್ ಫಾರ್ಮನ್ನು ಪ್ರತಿ 2025 ಮತದಾರರ ಪಟ್ಟಿನಲ್ಲಿ ಯಾರ್ದು ಹೆಸರಿದ್ದು ಅಷ್ಟು ಜನರದ್ದು ಎನ್ಯೂಮರೇಷನ್ ಫಾರ್ಮನ್ನು ಪ್ರತಿಯಲ್ಲಿ ಪ್ರತಿಯೊಂದು ಮನೆಗೂ ತಲುಪಿಸಿ ಅದರಲ್ಲಿ ಕೆಲವೊಂದು ಈಗಾಗಲೇ ಪ್ರಿಂಟ್ ಮಾಡಿರುವ ಮಾಹಿತಿ ಇರುತ್ತದೆ. ಅದು ಬಿಟ್ಟು ಹಿಂದಿನ ಮತದಾರರ ಪಟ್ಟಿನಲ್ಲಿ ನಿಮ್ಮ ಹೆಸರು, ನಿಮ್ಮ ಏನು ಸಂಖ್ಯೆ ಇತ್ತು ಅದನ್ನೆಲ್ಲ ಡೀಟೇಲ್ಸ್ ಎಲ್ಲ ತುಂಬಿ ಸಹಿ ಮಾಡಿ ತೊಗೊಂಡು ಬರಬೇಕಾಗುತ್ತದೆ. ಅದರಲ್ಲಿ ನಿಮ್ಮ ಈಗಿನ ಫೋಟೋ ಅನ್ನು ಕೂಡ ಮಾಡಬೇಕಾಗುತ್ತದೆ. ಐದರ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಆ ಫಾರ್ಮಲ್ಲೇ ಅಂಟಿಸಲಿಕ್ಕೆ ಅವಕಾಶ ಇದೆ. ಇಲ್ಲ ಅಂದರೆ ನಮ್ಮ ಮತಗಟ್ಟೆಯ ಅಧಿಕಾರಿ ಆನ್ಲೈನಲ್ಲೇ ಅಲ್ಲೇ ಫೋಟೋವನ್ನು ತೊಗೊಂಡು ಬಂದು ನಂತರ ಅಪ್ಲೋಡ್ ಮಾಡ್ತಾರೆ. ನಿಮ್ಮ ಫಾರ್ಮನ್ನು ಏನು ಅಪ್ಲೋಡ್ ಮಾಡ್ತಾರೆ ಆವಾಗ ಅಪ್ಲೋಡ್ ಮಾಡ್ತಾರೆ. ಸೊ ಸಾರ್ವಜನಿಕರಲ್ಲಿ ನಮ್ಮ ವಿನಂತಿ ಏನಂದರೆ, ದಯವಿಟ್ಟು ಏನು ನಮ್ಮ ಎನ್ಯೂಮರೇಷನ್ ಫಾರ್ಮನ್ನು BLO ನಿಮ್ಮ ಮನೆಗೆ ತಲುಪಿಸ್ತಾರೆ ಅದನ್ನು ಕೂಡಲೇ ದಯವಿಟ್ಟು ಭರ್ತಿ ಮಾಡಿ ನಮ್ಮ BLOಗಳಿಗೆ ತಲುಪಿಸಿ. ನೀವು BLO ಕೈಗಳಿಗೆ ಭರ್ತಿ ಮಾಡಿದ ಫಾರ್ಮ್ ಒಂದು ಕಾಪಿಯನ್ನು ಕೊಡಬೇಕಾದ್ರೆ ಮತ್ತೊಂದು ಕಾಪಿಯಲ್ಲಿ ನಮ್ಮ BLOನ ಅಕ್ನಾಲೇಜ್ಮೆಂಟ್ ಸಹಿಯನ್ನು ಪಡೆದು ನಿಮ್ಮ ಹತ್ರ ಇಟ್ಟುಕೊಳ್ಳಿ. ಸೊ ದಟ್ ಯಾವುದೇ ಕಾರಣಕ್ಕೂ BLO ಒಂದು ಸಲ ಅಕ್ನಾಲೇಜ್ಮೆಂಟ್ ಕಾಪಿಯನ್ನು ನಿಮಗೆ ಕೊಟ್ಟ ಕೂಡಲೇ ನಮಗೆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ನಿಮ್ಮ ಹೆಸರನ್ನು ಡ್ರಾಫ್ಟ್ ಮತದಾರರ ಪಟ್ಟಿನಲ್ಲಿ ಕೊಡೋಕ್ಕೆ ಅವಕಾಶ ಆಗುತ್ತದೆ. ಎನ್ಯೂಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡಬೇಕಾದ್ರೆ ನಾವು ಬೇರೆ ಯಾವುದೇ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡುತ್ತಾ ಇಲ್ಲ. ಆದರೆ ದಯವಿಟ್ಟು ಎಲ್ಲ ಮಾಹಿತಿಯನ್ನು ನೀವು ಎನ್ಯೂಮರೇಷನ್ ಫಾರ್ಮಲ್ಲಿ ಭರ್ತಿ ಮಾಡಿದರೆ ಮಾತ್ರ ನಮಗೆ ಫೈನಲ್ ಎಲೆಕ್ಟ್ರಲ್ ರೋಲಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಿಮ್ಮ ಹೆಸರು ಬರಲು ಸುಲಭವಾಗುತ್ತದೆ. ಸೊ ಸಾರ್ವಜನಿಕರು ಇನ್ನೊಂದು 3 ಡಿಕ್ಲರೇಷನ್ ಇದೆ, 3 ಷರತ್ತುಗಳನ್ನು ನಾವು ಮೆನ್ಷನ್ ಮಾಡಿದ್ದು ಈಗಾಗಲೇ. 3 ಷರತ್ತುಗಳು ಹೇಳಿಬಿಡಿ. ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ